ನಮಸ್ಕಾರ ಎಲ್ಲರಿಗೂ. ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕ್ರಿಸ್ಟಲ್ನ ಶಕ್ತಿ, ಕ್ರಿಸ್ಟಲ್ ನಲ್ಲಿ ಅಡಗಿರುವಂತಹ ಬ್ರಹ್ಮಾಂಡದ ಶಕ್ತಿಯ ಬಗ್ಗೆ ಒಂದು ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತಿದ್ದೇನೆ. ಹಿಮಾಲಯದ ತಪ್ಪಲಿನಲ್ಲಿ ಶಾಂತವಾದ ಒಂದು ಗುಹೆಯಲ್ಲಿ ಯೋಗಿ ರಾಮಚಂದ್ರ ತಪಸ್ಸಿನಲ್ಲಿ ಮಗ್ನರಾಗಿದ್ರು. ಅವರ ಮುಂದೆ ವಿವಿಧ ಬಣ್ಣದ ಕ್ರಿಸ್ಟಲ್ಗಳು ಹೊಳೆಯುತ್ತಿದ್ದವು. ಪ್ರತಿಯೊಂದು ಕ್ರಿಸ್ಟಲ್ ನಲ್ಲೂ ಬ್ರಹ್ಮಾಂಡದ ರಹಸ್ಯಗಳು ಅಡಗಿದ್ದವು ಎಂದು ಅವರು ನಂಬುತ್ತಿದ್ರು. ಒಂದು ದಿನ ರಾಮಚಂದ್ರನ ಕನಸಿನಲ್ಲಿ ಒಂದು ನೀಲಿ ಕ್ರಿಸ್ಟಲ್ ಕಾಣಿಸಿಕೊಂಡಿತು. ಆ ಕ್ರಿಸ್ಟಲ್ ಅವನ ಕಡೆಗೆ ಹೊಳೆಯುತ್ತಾ ನನ್ನನ್ನು ಹುಡುಕಿ ಎಂದು ಕೂಗಿತು. ಕನಸು ಇಷ್ಟೇ ಹೇಳಿ ಅವನನ್ನು ಎಚ್ಚರಗೊಳಿಸಿತು. ಮರುದಿನ ಬೆಳಿಗ್ಗೆ ರಾಮಚಂದ್ರ ತನ್ನ ಶಿಷ್ಯನೊಂದಿಗೆ ಹಿಮಾಲಯದ ಆಳಕ್ಕೆ ಹೊರಟರು. ಅವರು ಹಲವು ದಿನಗಳ ಕಾಲ ಹುಡುಕಾಡಿದರು. ಅಂತಿಮವಾಗಿ ಒಂದು ರಹಸ್ಯ ಗುಹೆಯನ್ನು ಕಂಡುಕೊಂಡರು. ಗುಹೆಯ ಆಳದಲ್ಲಿ ನೀಲಿ ಬಣ್ಣದ ಕ್ರಿಸ್ಟಲ್ ಹೊಳೆಯುತ್ತಿತ್ತು. ರಾಮಚಂದ್ರ ಕ್ರಿಸ್ಟಲ್ನ ಹತ್ತಿರ ಹೋಗಿ ಅದನ್ನು ತನ್ನ ಕೈಯಲ್ಲಿ ಹಿಡಿದರು. ಆ ಕ್ಷಣದಲ್ಲಿ ಅವನಿಗೆ ಬ್ರಹ್ಮಾಂಡದ ಎಲ್ಲಾ ರಹಸ್ಯಗಳು ತಿಳಿದು ಬಂದವು. ಅವನ ಮನಸ್ಸು ಶಾಂತವಾಗಿದ್ದು ಅವನ ಆತ್ಮ ಬೆಳಕಿನಿಂದ ತುಂಬಿ ಹೋಯಿತು. ರಾಮಚಂದ್ರ ತನ್ನ ಶಿಷ್ಯನಿಗೆ ತಿಳಿಸಿದರು, ಈ ಕ್ರಿಸ್ಟಲ್ ನಮಗೆ ಜ್ಞಾನವನ್ನು ನೀಡುತ್ತದೆ, ಆದರೆ ಈ ಜ್ಞಾನವನ್ನು ಸರಿಯಾಗಿ ಬಳಸುವುದು ನಮ್ಮ ಕೈಯಲ್ಲಿರುತ್ತದೆ. ಅಂದಿನಿಂದ ರಾಮಚಂದ್ರ ಮತ್ತು ಅವನ ಶಿಷ್ಯರು ಆ ಕ್ರಿಸ್ಟಲ್ನ ಶಕ್ತಿಯನ್ನು ಬಳಸಿಕೊಂಡು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಅವರು ರೋಗಿಗಳನ್ನು ಗುಣಪಡಿಸಿದರು, ಜನರ ಸಂಕಷ್ಟಗಳನ್ನು ನಿವಾರಿಸಿದರು ಮತ್ತು ಅವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದರು. ಈ ಕಥೆಯ ಒಂದು ಸಂದೇಶ ಏನು ಅಂದ್ರೆ, ಕ್ರಿಸ್ಟಲ್ಗಳು ನಮಗೆ ಶಾಂತಿ, ಸಂತೋಷ ಮತ್ತು ಆರೋಗ್ಯವನ್ನ ನೀಡಬಲ್ಲವು, ಆದರೆ ಅವುಗಳ ಶಕ್ತಿಯನ್ನು ಸರಿಯಾಗಿ ಬಳಸುವುದು ಮುಖ್ಯ. ಜ್ಞಾನವನ್ನು ಹುಡುಕುವುದು ನಮ್ಮ ಜೀವನದ ಗುರಿಯಾಗಿರಬೇಕು. ಜ್ಞಾನ ನಮಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಜ್ಞಾನವನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಇದರಿಂದ ಜಗತ್ತು ಒಳ್ಳೆಯ ಸ್ಥಳವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವೇನಾದರೂ ಕ್ರಿಸ್ಟಲ್ ಅನ್ನು ಖರೀದಿಸಲು ಇಷ್ಟಪಟ್ಟರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮಲ್ಲಿ ಎಲ್ಲಾ ತರಹದ ಕ್ರಿಸ್ಟಲ್ಗಳು ಲಭ್ಯ ಇವೆ. ಧನ್ಯವಾದಗಳು.